ನಮಸ್ಕಾರ ಎಲ್ಲರಿಗೂ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನು ನೋಡ್ತಿದ್ದೀರಾ, ಎಲ್ಲರೂ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರುವಂಥ ಕಬಡ್ಡಿ ರೆಫ್ರಿ ಎಕ್ಸಾಮ್ಗೆ ಉಪಯೋಗ ಆಗುವಂತಹ ನೋಟ್ಸ್ಗಳ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ ಇವತ್ತಿಂದ. ಸೊ ಇವತ್ತೇ ಮೊದಲಿನ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ತಡ ಮಾಡದೆ ಎಲ್ಲರೂ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇಲ್ಲಿ ಕಬಡ್ಡಿ ಅನ್ನೋದು ಮಣ್ಣಿನ ಮಕ್ಕಳ ಕಸುವಿನ ಆಟ. ಮಾನವನ ಹುಟ್ಟಿನೊಂದಿಗೆ ಕ್ರೀಡೆಗಳು ಬೆಳೆದು ಬಂದಿವೆ. ಹೊಟ್ಟೆಪಾಡಿಗೆ ಪ್ರಾಣಿಗಳ ಬೇಟೆಯನ್ನೇ ನಂಬಿಕೊಂಡಿದ್ದ ಮನುಷ್ಯ ನಾಗರಿಕತೆಯತ್ತ ಬೆಳೆದಂತೆಲ್ಲ ಅದೇ ಬೇಟೆಗಾರಿಕೆ ತಂತ್ರಗಳಿಗೆ ಆಟದ ರೂಪ ನೀಡಿದ. ಸೊ ಕ್ರೀಡೆಯ ಬೇರು ಹರಡಿದ ಕಡೆ ಸಂಸ್ಕೃತಿಯ ಹಸಿರು ಮರಗಳು ಬೆಳೆದವು. ಸೊ ಮಾನವ ಬೆಳೆದಂತೆಲ್ಲ ಈ ಪ್ರಾಣಿಗಳನ್ನು ಬೇಟೆ ಆಡ್ತಾ ಇದ್ದಂಥದ್ದನ್ನೇ ಒಂದು ಕ್ರೀಡೆಯಾಗಿ ಮಾಡ್ಕೊಂಡಿದ್ದಾನೆ. ಸೊ ಅದು ಯಾವ ರೀತಿಯಾಗಿ ಅಂದರೆ, ಭಾರತ ದೇಶದ ಮಣ್ಣಿನ ಮಕ್ಕಳ ಸಂಸ್ಕಾರ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಕಬಡ್ಡಿ. ಇದು ಕೇವಲ ಮಣ್ಣಿನ ಮಕ್ಕಳ ಕಸುವಿನ ಆಟ ಅಲ್ಲ, ಇದು ಬೇಟೆಯಾಡುವಂಥ ಒಂದು ತಂತ್ರಗಾರಿಕೆಯನ್ನು ಬಳಸ್ಕೊಂಡು ಬೆಳೆದು ಬಂದಂಥ ಒಂದು ಸಂಸ್ಕೃತಿಯಾಗಿದೆ. ಸೊ ಇಲ್ಲಿ ಹಳ್ಳಿಗಾಡಿನ ಮಣ್ಣಿನ ಅಂಕಣದಲ್ಲಿ ಚಿಗುರಿದ ಕಬಡ್ಡಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಅದರಲ್ಲೂ ವಿಶ್ವದ ಅತ್ಯುನ್ನತ ಕ್ರೀಡಾಕೂಟ ಒಲಿಂಪಿಕ್ಸ್ನಲ್ಲಿ ಅರ್ಹತೆ ಪಡೆಯಲು ಹಾತೊರೆಯುತ್ತಿದೆ. ಈ ಮಣ್ಣಿನ ಮಕ್ಕಳ ಕಸುವಿನ ಆಟ, ಭಾರತ ದೇಶದ ದೇಶೀಯ ಆಟ ನಮ್ಮ ಕಬಡ್ಡಿ ಅಂತ ಹೇಳ್ಬೋದು. ಸೊ ಈ ಕಬಡ್ಡಿ ನಮ್ಮ ಸಂಸ್ಕೃತಿಯೊಂದಿಗೆ ಬೆಳೆದು ಬಂದಿರುವಂಥ ಒಂದು ತಂತ್ರಗಾರಿಕೆಯಾಗಿದೆ. ಪ್ರಾಣಿಗಳನ್ನ ಯಾವ ರೀತಿಯಾಗಿ ಬೇಟೆ ಆಡ್ತಾ ಇದ್ರು, ಸೊ ಅದೇ ಥರ ತಂತ್ರಗಾರಿಕೆಯನ್ನು ಹೂಡಿಕೊಂಡು ಮನುಷ್ಯರನ್ನು ಬೇಟೆಯಾಡೋದು. ಅಂದರೆ ಕಬಡ್ಡಿ ಅನ್ನೋ ಆಟದಲ್ಲಿ ಯಾವ ರೀತಿಯಾಗಿ ಔಟ್ ಮಾಡುವಂಥದ್ದು, ಸೊ ಅದು ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಈ ಕಬಡ್ಡಿ ಅನ್ನುವಂಥದ್ದು ಸಂಸ್ಕಾರ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಹೆಚ್ಚಾಗಿ ಇವತ್ತಿಗೂ ಜೀವ ಉಳಿಸ್ಕೊಂಡಿದೆ. ಇವತ್ತಿಗೂ ಹೆಚ್ಚಾಗಿ ಕಾಣ್ಬರುತ್ತೆ ಅಂದರೆ ಹಳ್ಳಿಗಾಡಿನಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ಡೂ ದ ಚಾನಲ್ ಸಬ್ಸ್ಕ್ರೈಬ್.